ಗೈಸ್, ನಾನು ಇವರು ಒಬ್ಬಟ್ಟು ತರ್ತೀನಿ ಅಂದ್ರಲ್ಲ, ಚಾಕ್ಲೇಟ್ ಹೋಳಿಗೆ ತಗೊಂಬ ಅಂತ ಅಂದಿದ್ದೆ. ಆನ್ ಮಾಡ್ಲಾ? ಎಂಬ್ರಾಯ್ಡಿಂಗ್ ಹೋಗಿದ್ನಾ, ಅಲ್ಲಿ ಎಂಬ್ರಾಯ್ಡಿಂಗ್ ಅಂಗಡಿನ ಕ್ಲೋಸ್ ಆಗಿದೆ. ಏನದು? ಅದು ಟೊಮೊಟೊ ತೊಕ್ಕು ಮತ್ತೆ ಇವಾಗ ಕಡಲೆಕಾಯಿ ಚಟ್ನಿ ಪುಡಿ ಕೇಳ್ತಿದ್ಲು. ತಿಂತಾಳ ಇಲ್ವಂತ ಟ್ರಯಲ್ ಮಾಡಕ್ಕೆ 100 ಗ್ರಾಮ್ ತೊಗೊಂಬಂದಿದ್ದೀನಿ. ಅದು ಶೇಂಗಾದು ತೊಗೊಬಂದಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಮತ್ತೆ ಹೋಳಿಗೆ ತೊಗೊಬಂದಿದ್ದೀನಿ, 2 ಚಾಕ್ಲೇಟ್ ಹೋಳಿಗೆ, ಆಮೇಲೆ 2 ಬೇಳೆ, 2 ಕಾಯಿ ಹೋಳಿಗೆ, ಮತ್ತೆ ಪೈನಾಪಲ್ ಹೋಳಿಗೆ ಅಂತ ನಮ್ಮ ಮನೆಯವ್ರು ತಗೊಂಡಿರೋದು. ಚಾಕ್ಲೇಟ್ ಹೋಳಿಗೆ ನಂದು ಗೈಸ್, ಇಬ್ರಿಗೂ. ಅದೇನದು? ಅದೇ ಇರ್ಬೇಕು ಚಾಕ್ಲೇಟ್ ಹೋಳಿಗೆ. ಅಷ್ಟೊಂದು ಚಿಕ್ಕದು? ನಾನು ಕೇಳ್ದೆ, ಅದಕ್ಕೆ ಅಲ್ಲಿ 1 ಇದೆ 2 ಇದೆ ಅಂತ. 2 ಇದೆ ಅಂದ್ರಪ್ಪ. ಅಲ್ಲ ಇದು ಪೈನಾಪಲ್ ಹೋಳಿಗೆ, ಇದು ಒಂದೇ ಇರೋದು ಇದ್ರಲ್ಲಿ ಚಾಕ್ಲೇಟ್ ಹೋಳಿಗೆ. ನಂಗೆ ಭಯ ಪಡಿಸ್ಬಿಟ್ರು, ಅಷ್ಟೊಂದು ಚಿಕ್ಕದು ಚಾಕ್ಲೇಟ್ ಹೋಳಿಗೆ ಅಂತಾಗ. ಅದು ಅನ್ಸುತ್ತೆ ಚಾಕ್ಲೇಟ್. ನೋಡ್ತೀನಿ, ಓಪನ್ ಮಾಡಿ. ಚಾಕ್ಲೇಟ್ ಹೋಳಿಗೆ ಫಸ್ಟ್ ಟೈಮ್ ಸ್ಟಾರ್ಟ್. ಇಬ್ರು ಕಿತ್ತಾಡ್ತಾರೆ ಒಬ್ಬೊಬ್ಬಂತಂದ್ರೆ, ಅದಕ್ಕೆ ನಮ್ಮ ಯಜಮಾನ್ರು ಇದನ್ನ ನೋಡ್ಬಿಟ್ಟು ರಾಗಿ ರೊಟ್ಟಿ ಇದ್ದಂಗಿದೆ, ರಾಗಿ ರೊಟ್ಟಿ ಡಾರ್ಕ್ ಚಾಕ್ಲೇಟ್ ತರ ಹಾಕಿದಾರೇನೋ. ಎಲ್ಲ ನಿಮ್ಗೆ ಯಾವ್ದು ಹಾಕೊಡ್ಲಿ ರೀ? ಪೈನಾಪಲ್ ಯಾವ್ದು? ಎಲ್ಲ ಹಾಕ್ಬೇಕು. ಅದೆಲ್ಲ ತಿಂದ್ಬಿಟ್ಟು ಊಟ ಏನ್ ತಿಂತೀರಿ? ಚಾಕ್ಲೇಟ್ ಹೋಳಿಗೆ, ಪೈನಾಪಲ್ ಹೋಳಿಗೆ ಎಲ್ಲ ಸ್ಮೆಲ್ ಮಾಡೋಣ. ನಾನು ಒಬ್ಬಟ್ಟು ತರನೇ ಐತೆ. ನಿಂಗೆ ಬೇಡ ಒಬ್ಬಟ್ಟು ಬೇಕಮ್ಮ? ತಿಂತರಿಸ್ಲಾ. ಮತ್ತೆ ಇದು ಟೊಮೊಟೊ ತೊಕ್ಕು ತಗೊಂಡಿದ್ದೀನಿ, ಉಪ್ಪಿನಕಾಯಿ ಖಾಲಿ ಆಗಿತ್ತು ಹಂಗಾಗಿ. ಅಮ್ಮ ತಿನ್ನೋಗಮ್ಮ ತಾಯಿ, ತಲೆ ತಿನ್ಬೇಡ. ಹೆಂಗಿದೆ ನೋಡು ಅವಳ ಕರ್ರಗೆ. ಚಾಕ್ಲೇಟ್ ಪಾಪಕ್ ತಿನ್ಸು ಚಿನಿ, ಚಾಕ್ಲೇಟ್ ಹೋಳಿಗೆ ತಿನ್ನ. ನೋಡಿ ಒಬ್ಬಟ್ಟಿನ ಹಬ್ಬ ಆಗಿದೆ ನಮ್ಮಲ್ಲಿ. ಚಾಕ್ಲೇಟ್ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಪೈನಾಪಲ್ ಹೋಳಿಗೆ, ಇಷ್ಟು ಫ್ಲೇವರ್ ತಗೊಬಂದಿದ್ದಾರೆ ನಮ್ಮ ಮನೆಯವರು. ಅಷ್ಟು ಫ್ಲೇವರು ತಿಂತಾರಂತೆ. ತುಪ್ಪ ಹಾಕಿ ಕೊಡೋಣ. ಓಕೆ, ಗೀ ಓಪನ್ ಮಾಡ್ತೀನಿ. ಅವಳು ಹಂಗೆ ತಿಂತಾ ಬಿದ್ದವಳಂಗೆ. ಚಾಕ್ಲೇಟ್ ಅಲ್ವಾ, ಅದೇ ಕೊಡ್ಲಿ ಅಂತ ಹೇಳಿ. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಚಾಕ್ಲೇಟ್ ಹೋಳಿಗೆಗೆ? ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಷ್ಟೇ, ಬಟ್ ನನಗೇನು ಇಷ್ಟ ಆಗಿಲ್ಲ. ಮಕ್ಳಿಗೆ ಸರಿ ಇದು. ನಾನು ನೋಡಿ ಆಲ್ರೆಡಿ ಅಲ್ವಾ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು. ಅವ್ನು ಮಾತ್ರ ಚಾಕ್ಲೇಟ್ ತಿನ್ನಲ್ವಂತ. ಅವನು ಬೇಡ ಅದು ಕಪ್ಪಗಿದೆ ಅಂದ್ಬಿಟ್ಟು ಬೇಡ, ನಂಗೆ ಯೆಲ್ಲೋ ಕಲರ್ ತಿಂತೀನಿ ಅಂತ. ಅದಕ್ಕೆ ಒಬ್ಬಟ್ಟು ಬೇಡ ಒಬ್ಬಟ್ಟು. ಸೊ ಫ್ರೆಂಡ್ಸ್, ಇವಾಗ ಡಿನ್ನರ್ಗೆ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ. ಹೋಳಿಗೆ ತಿಂದ್ರಲ್ಲ, ಸೊ ಹಾಗಾಗಿ ಇವಾಗ ಅನ್ನ ಸಾಂಬಾರು ಒಳಗೆ ಹೋಗೋದಂತೆ ಹೇಳಿದ್ಲು ಫಸ್ಟೇ. ಸೊ ಮಶ್ರೂಮ್ ಇದ್ರೆ ಮತ್ತೆ ಪನ್ನೀರ್ ಇದ್ಬಿಟ್ರಂತೂ ಅದೇ ಹಾಕ್ಬೇಕು. ಹಾಗಾಗಿ ಬೆಳಗ್ಗೆ ಪನ್ನೀರ್ ಗ್ರೇವಿ ಮಾಡಿದ್ದೆ, ಇವಾಗ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ 1 ಟೈಮ್ಗೆ. ಇನ್ನ ಸ್ವಲ್ಪ ಮಶ್ರೂಮ್ ಇದೆ, ಎತ್ತಿಟ್ಟಿದ್ದೀನಿ. 2 ಪ್ಯಾಕೆಟ್ ತಂದಿದ್ದೆ. ಎಲ್ಲಿ ಮಶ್ರೂಮ್? ಇಲ್ಲೇ ಹಾಕಿದ್ದೀನಲ್ಲ ಕುಕ್ಕರಲ್ಲಿ. ಹಾಕ್ಬಿಟ್ಯಾ? ಓಕೆ, ಒಂದ್ ಸ್ವಲ್ಪ ಇದ್ ಮಾಡ್ಬೋದ? ಇವಾಗ ಟೈಮ್ ಆಗಿದೆ 9 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಇವ್ಳಿಗೆ ಮತ್ತೆ ನಾನು ಮಶ್ರೂಮ್ ಪಲಾವ್ ಅಲ್ದೆ ಇವಾಗ ಮಶ್ರೂಮ್ ಕಬಾಬ್ ಬೇರೆ ಮಾಡ್ಕೊಡ್ಬೇಕಂತೆ. ಅದಕ್ಕೆ ಅದು ಎತ್ತಿಟ್ಟಿದ್ದೀನಿ. ನಾಳೆ ಯಾವಾಗ ಫ್ರೀ ಆಗಿದ್ದಾಗ ಮಾಡ್ಕೊಡ್ತೀನಿ. ನನಗೂ ಎಲ್ಲ ಒಂದೇ ಸತಿ ಮಾಡಕ್ಕಾಗಲ್ಲ, ಟೈಮ್ ಆಗಿದೆ. ಅಲ್ಲಿ ಹೋಳಿಗೆ ಮಾಡ್ಕೊಡೋದೇ ಲೇಟ್ ಆಗೋಯ್ತು. ಅಲ್ಲಿ ವೇಟ್ ಮಾಡ್ಬೇಕಲ್ವಾ, ಟೈಮ್ ಅಪ್ ಆಗ್ಬಿಟ್ಟಿದೆ. ಇವಾಗ ಸದ್ಯಕ್ಕೆ 1 ಟೈಮ್ ಡಿನ್ನರ್ಗೆ ತಿನ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಮಾಡ್ತಾರ ಇವ್ರಿಗೆ ನಾಳೆ ಗೋಬಿ ಮಂಚೂರಿ. ಅಯ್ಯೋ ಆಗಲ್ಲಪ್ಪ, ಕಾರ್ನ್ಫ್ಲೋರು ಮೈದಾ ಎಲ್ಲ ತಂದ್ಕೊಡ್ತೀನಿ. ಬೇಡ 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 ಬೇಡ. ರೈಸ್, ನನ್ನ ಫೇವ್ರೆಟ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಮತ್ತೆ ಉಪ್ಪಿನಕಾಯಿ ಖಾಲಿ ಆಗಿದೆ. ಸೊ ಉಪ್ಪಿನಕಾಯಿ ಬೇಡ ಅಂದ್ಬಿಟ್ಟು ಟೊಮೊಟೊ ತೊಕ್ಕು ತಗೊಂಬಂದಿದ್ದೀನಿ. ನನ್ಗಿಷ್ಟ ಆಗುತ್ತೆ ಅದು ತಿನ್ನಕ್ಕೆ. ಇದಕ್ಕೆ ಟೊಮೆಟೊ ಉಪ್ಪಿನಕಾಯಿ ಇಷ್ಟ. ಅಂತ ಎಷ್ಟು ಗ್ರಾಮ್ಸ್ ಇದೆ? 300 ಗ್ರಾಮ್ಸ್ ಇದೆ, 110 ರೂಪಾಯಿ. 300 ಗ್ರಾಮ್ಸ್ ಎಲ್ಲಿ? ಅದನ್ನೇ ಪೇ ಮಾಡಿದ್ಯಾ? ಪೇ ಮಾಡಿದ್ಯಾ ಅಂದ್ರೆ ಇದೇ ರೇಟಿಗೆ ಪೇ ಮಾಡಿದ್ಯಾ? ಅದೇ ರೇಟಿಗೆ. ಅದೆಷ್ಟು? ಚಟ್ನಿ ಪುಡಿ 100 ಗ್ರಾಮೇ ತಗೋಬೇಕಂತೆ, 60 ರೂಪಾಯಿ. 50 ಗ್ರಾಮ್ ಕೊಡಿ, ಸ್ಯಾಂಪಲ್ ಟೇಸ್ಟ್ ನೋಡ್ತಾಳೆ. ಬೇಕಾದ್ರೆ ಇಷ್ಟ ಆದ್ರೆ ತಗೊಳ್ತೀನಿ ಮತ್ತೆ ಅಂದೆ. 50 ಗ್ರಾಮ್ ಕೊಡಲ್ಲ ಮೇಡಮ್, ಮಿನಿಮಮ್ 100 ಗ್ರಾಮ್ ತಗೋಬೇಕು ಅಂದ್ರು. ಸರಿ ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ಬಂದು ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ನಾನೇ ಮಾಡ್ತೀನಿ ಮನೇಲಿ, ಬಟ್ ಇವಾಗ ಸದ್ಯಕ್ಕೆ ನೋಡಿದ್ನಲ್ಲ, ಇವಳು ಟೇಸ್ಟ್ ಮಾಡ್ಲಿ. ಚಟ್ನಿ ಪುಡಿ ಇಷ್ಟ ಆಗತ್ತಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ ಫಸ್ಟು. ಹಂಗಾಗಿ ಅವಳು ಇಷ್ಟಪಡ್ತೀನಿ ಅಂದ್ರೆ ನೆಕ್ಸ್ಟ್ ನಾನೇ ಮನೇಲಿ ಮಾಡ್ತೀನಿ.
ನಾನು ಆಗ ಗೈಸ್ ಇದು ನಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಇರ್ತೀವಲ್ಲ, ಅದು ಏನೋ ಚಿತ್ರಾನ್ನ ಇರುತ್ತಲ್ಲ ಮಮ್ಮಿ, ಆ ಚಿತ್ರಾನ್ನಕ್ಕೆ ಅದೇ ತರ ಸೇಮ್ ಚಟ್ನಿ ಪುಡಿ ಹಾಕೊಂಡು ತರ್ತಾರೆ, ಚೆನ್ನಾಗಿರುತ್ತೆ ಗೊತ್ತಾ. ಚಿತ್ರಾನ್ನಕ್ಕೆ ಚಟ್ನಿ ಪುಡಿನಾ? ಅಂದ್ರೆ ಚಿತ್ರಾನ್ನ ತರ ಕಲ್ಸಿರ್ತಾರ ಸೈಡ್ ಡಿಶ್ಗೆ? ಸೈಡ್ ಡಿಶ್ಗೆ. ಇವಾಗ ಚಿತ್ರಾನ್ನ ನಿನ್ ಒಂದ್ ಪ್ಲೇಟ್ ಹಾಕಿದ್ಯ ಅಂದ್ರೆ ಸೈಡ್ ಅಲ್ಲಿ ನಿನ್ ಚಟ್ನಿ ಪುಡಿ ಇರುತ್ತೆ, ಅದನ್ನ ನೀನ್ ಕಲ್ಸ್ಕೊ ತಿನ್ನಕ್ಕೆ ಚೆನ್ನಾಗಿರುತ್ತೆ. ವೆರೈಟಿ ಏನೇನೋ ಟ್ರಿಕ್ಸ್ ಗಳು ಮಾಡ್ತಾರೆ ಮಕ್ಕಳು. ನಾವಂತೂ ಟೇಸ್ಟ್ ಮಾಡಿದ್ವಿ, ನಂಗೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಅಮ್ಮನ್ಗೆ ಏನೋ ಅದ ಹೆಸರು ಬರ್ತೈತೆ, ಚಟ್ನಿ ಪುಡಿ. ಚಟ್ನಿ ಪುಡಿ. ನನ್ ಮಗ ಒಬ್ಬಟ್ಟು ತಿಂತಾ ಇದ್ದಾನೆ, ಅವ್ನ್ಗ ಅಷ್ಟೇ ಸಾಕು, ಹೊಟ್ಟೆ ತುಂಬ್ತವ್ನಿಗೆ. ನನ್ ಚಾಕ್ಲೇಟ್ ಹೇಳಿದೆ ತುಂಬಾ ಇಷ್ಟ ಆಯ್ತು ಕೈ. ನನ್ಗಿಷ್ಟ ಆಗ್ಲಿ. ಏನ್ ಬೇಕು ಇನ್ನ? ಬೇಳೆ ಒಬ್ಬಟ್ಟಿಲ್ಲ, ಖಾಲಿ ಅದು ಒಂದೊಂದೇ ತಂದಿದ್ದು. ಕಾಯಿ ಒಬ್ಬಟ್ಟಿದೆ, ತಿಂತೀಯಾ? ಮಶ್ರೂಮ್ ಬಿರಿಯಾನಿ ತಿಂತೀಯಾ? ನೋಡಿ ಪ್ಲೇಟ್ ಇಟ್ಕೊಂಡ್ ಬಂದವನ, ಅದೇನೋ ಮಾಡ್ತಾ ಇದೆಯಲ್ಲ ಕುಕ್ಕರ್ ಅಲ್ಲ, ಅದಾಕು ಅಂತ. ಮನೆ ಊಟ ಅದು. ಅಲ್ಲಿ ನೋಡಲ್ಲ ಎಷ್ಟು ಆಟ ಸಾಮಾನು ಇದ್ದಾನೆ. ಎಷ್ಟಾದ್ರೂ ಕ್ಲೀನ್ ಮಾಡ್ಲಿ, ಮನೆ ಎಲ್ಲ ಕಸದ ತೊಟ್ಟಿ ತರ ಚೆಲ್ಲೆ ಮಡಗಿರ್ತಾರೆ. ಕಿರ್ಚಿ ಕಿರ್ಚಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗಂತೂ. ಎಷ್ಟು ಕ್ಲೀನ್ ಮಾಡಕ್ಕಾದ್ರೆ ಇವ್ರ ಮನೇನ ಹಿಂಗೆ ಇಟ್ಕೊಂಡಿದ್ದಾರೆ ಅನ್ಬೇಕು, ಆ ತರ ಇಟ್ಟಿರ್ತಾರೆ ನಮ್ಮ ಮನೇಲಿ. ಅಷ್ಟು ಕೆಟ್ಟದಾಗಿ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಮಕ್ಳಿರೋ ಮನೆ ಹಂಗೆ ಇರತ್ತೆ, ಇನ್ನಂಗಿರತ್ತೆ ಅಂತ ಅವ್ರು ಬೇರೆ ಕಮೆಂಟ್ ಕೊಡ್ತಾರೆ. ಮಶ್ರೂಮ್ ಮತ್ತೆ ಇದು ಬಟಾಣಿ ಎಲ್ಲ ತಗೊಂಡು ಫ್ರಿಜ್ ಶುಂಠಿ ಬೆಳ್ಳುಳ್ಳಿ. ನನ್ನಂತ ಮಕ್ಳಿರೋರ್ ಮನೇಲಿ ಬರೀ ಪೇಪರ್ಗಳೇ ಬಿದ್ದಿರ್ತವೆ. ಇವಳಗ್ ಪೇಪರ್ ಹರಿಯೋ ಹುಚ್ಚು, ಅವ್ರಿಗೆ ಆಟ ಸಾಮಾನು ಎಲ್ಲ ಹುಚ್ಚು. ನಾನು ಎಷ್ಟು ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ನಡುವೆ ಬಿಟ್ಟೇ ಬಿಟ್ಟಿದ್ದೀನಿ, ಹೆಂಗಾರ ಬಿದ್ದಿರ್ಲಿ ಹೋಗು ಅಂತ. ಎಷ್ಟು ಅಂತ ಕ್ಲೀನ್ ಮಾಡಕ್ ಆಗತ್ತೆ? ನಾನು ಸಾಕಾಗಿರತ್ತೆ ನನ್ಗೂ ಕೆಲಸ ಮಾಡಿ ಮಾಡಿ ಒಂದ್ಸತಿ. ಆಕ್ಚುಲಿ ಯೂಟ್ಯೂಬೇ ಮಾಡಕ್ ಆಗ್ತಾ ಇಲ್ಲ ನಡುವೆ, ನನಗೆ ಗೊತ್ತಾ, ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿದೆ. ಏಂತಕ್ಕೆ ಅಂದ್ರೆ ವ್ಯೂಸ್ ಬರ್ತಿಲ್ಲ ಅಂತ ಅಲ್ಲ, ವ್ಯೂಸ್ ಬರ್ದೇ ಇದ್ರೆ ಇರ್ಲಿ, ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ, ಮಾಡ್ಲೇಬೇಕು ಅನ್ನೋದು ಮಾಡ್ತೀನಿ. ಬಟ್ ಮಕ್ಕಳು ಅಷ್ಟು ಕಿರಿಕಿರಿ ಮಾಡ್ಬಿಡ್ತಾರೆ ಒಂದೊಂದ್ಸತಿ, ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಎಂಬ್ರಾಯ್ಡಿಂಗ್ ಅಂಗಡಿಗೆ ಹೋಗಿದ್ನ, ಅವ್ರು ಇವತ್ತು ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾನು ಇರಲ್ಲ, ಊರಿಗೆ ಹೊಟ್ಟೋಗ್ತೀನಿ, ಇಸ್ಕೊಂಡೋಗಿ ಮೇಡಮ್ ಅಂತ ಹೇಳಿದ್ರು. ಇಲ್ಲ, ನಂದು ಮಾತ್ರ ಸ್ಕ್ಯಾಲಪ್ ಡಿಸೈನ್ದು ಎಂಬ್ರಾಯ್ಡಿಂಗ್ ಮಾಡಿಸಿದ್ದೆ. ಸೊ ಚೆನ್ನಾಗಿ ಬಂದಿದೆ, ಅದು ತೋರಿಸ್ತೀನಿ. ಬಟ್ ಇವಾಗ ಫ್ರೀ ಇಲ್ಲ, ನಿಜ ಆಗಲ್ಲ. ತೋರಿಸ್ತೀನಿ ಒಟ್ಟು. ನಾನು ಸಖತ್ತಾಗಿ ಬಂದಿದೆ, ಮಾತ್ರ ವರ್ಕು ಚೆನ್ನಾಗಿ ಬಂದಿದೆ. ಅದು ಕಾಂಟ್ರಾಸ್ಟ್ ಇರೋದ್ರಿಂದ ಸೂಪರ್ ಆಗಿ ಕಾಣ್ತಾ ಇದೆ. ನೆವಿ ಬ್ಲೂ ಕಲರ್ ಡಿಸ್ಟಂಪರ್ ಗ್ರೀನ್ಗೆ ಹೈಲೈಟ್ ಆಗಿ. ಓಕೆ, ನಂದಕ್ಕೆ ನಿಂದಕ್ಕೆ ಮಾಮೂಲಿ ಗೋಲ್ಡ್ ಬ್ಲೌಸ್ ಪೀಸ್ಗೆ ರೆಡ್ ವರ್ಕು. ರೆಡ್ ಕಲರೇ ಮಾಡ್ಬೇಕು ಅದಕ್ಕೆ ಹೈಲೈಟ್ ಆಗಿ. ಇಲ್ಲಾಂದ್ರೆ ಏನಾಗುತ್ತೆ, ಗೋಲ್ಡ್ ಕಲರ್ ಅಷ್ಟು ಸಿಂಪಲ್ ಆಗಿ ಕಾಣುತ್ತೆ, ಅದು ವರ್ಕ್ ಮಾಡಿದ್ರೆ ಸ್ವಲ್ಪ ರಿಚ್ ಆಗಿ ಕಾಣುತ್ತೆ. ಹಂಗಾಗಿ ಸೊ ಫ್ರೆಂಡ್ಸ್, ಮತ್ತೆ ಮಶ್ರೂಮ್ ಇದ್ದು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಕಲಸಿಕ್ತಾ ಇದ್ದೀನಿ. ಕಬಾಬ್ ಪೌಡರ್ ಮತ್ತೆ ಒಂಚೂರು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಕೋಟಿಂಗಿಗೆ. ಓಕೆ, ಕಲಿಸ್ತಾ ಇದ್ದೀನಿ. ಒಬ್ರಿಗಿಷ್ಟ ಎಷ್ಟೋ ಸಿಕ್ಕದಷ್ಟು ತಿನ್ನೋದು. ಫಸ್ಟ್ ತಿನ್ಕೊಂಡ್ಬಿಡ್ಬೇಕು. ಫಸ್ಟ್ ತಿನ್ಕೊಬಿಡ್ಬೇಕು. ಎಣ್ಗಾಯಿ ಮಾಡಿದ್ದೀನಿ ಚಪಾತಿ ಊಟಕ್ಕೆ. ಚಪಾತಿ ಎಣ್ಗಾಯಿ. ಎಣ್ಗಾಯಿ ಎಲ್ಲಿದೆ ತೋರ್ಸು. ಅದಕ್ಕಿನ್ನ ಕಡಲೆ ಬೀಜ ಖಾರದ ಪುಡಿ ಹಾಕ್ಬೇಕು. ಎಲ್ಲ ಹಾಕಿ ಇಟ್ಬಿಟ್ರೆ ಕುಕ್ಕರ್ ತಳ ಹತ್ಬಿಡುತ್ತೆ. ಅದಕ್ಕೇನೆ ಓಪನ್ ಮಾಡಿ ಆಮೇಲೆ ಹಾಕ್ಬೇಕು. ಅದಕ್ಕೆ ಮಿಕ್ಸ್ ಮಾಡಿ ಇರ್ತದೆ, ಉಪ್ಪು ಖಾರ ಎಲ್ಲ ಹಿಡೀಲಿ. ಚಪಾತಿ, ಎಣ್ಗಾಯಿ, ಕಬಾಬು, ಮಶ್ರೂಮ್, ಅದು ವೆಜಿಟೇಬಲ್. ಸೊ ಫ್ರೆಂಡ್ಸ್, ಕಬಾಬ್ ಮಾಡಿದ್ನಿ, ಸೂಪರ್ ಬಂದಿದೆ. ಟಂಟಡಾನ್, ಎಷ್ಟು ಕ್ರಿಸ್ಪಿಯಾಗಿ ಸಖತ ಬಂದಿದೆ ಗೊತ್ತಾ. ಎಗರುತ್ತೆ. ಇಲ್ಲಿ ಎಣ್ಣೆ ಹತ್ರ ಬರಬೇಡ ನೀನು. ಡಿಸ್ಟೆನ್ಸ್ ಅಲ್ಲಿರೋಣ. ಪುರಿ ಎಲ್ಲರಿಗೂ ಇಲ್ಲಪ್ಪ, ಚಪಾತಿ ನಮ್ಗೆಲ್ಲ, ಪಾಪ ಮಾತ್ರ ಪುರಿ. ಚಪಾತಿ ತೋರಿಸ್ಲಾ? ಲೈಟ್ ಹಾಕಮ್ಮ. ಚಪಾತಿ, ಇಲ್ಲಿ ಎಣ್ಗಾಯಿ ಗೊಜ್ಜು ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಗೊತ್ತಾ. ಮೇಡಮ್ ಜಿ ಇನ್ನ ತಿಂದಿಲ್ಲ ಇವರು. ಏನ ಟೇಸ್ಟ್ ಹೋದ್ರು. ಮಶ್ರೂಮ ತಿಂದಾಯ್ತು. ನಾನು ತಿಂತೀರಾ? ನನ್ನ ಮಗನ್ ಬೇರೆ ಹುಷಾರಿಲ್ಲ, ಕೋಲ್ಡ್ ಆಗ್ಬಿಟ್ಟಿದೆ, ಸಿಕ್ಕಾಗುತ್ತೆ. ಔಷಧಿ ಉಯ್ದು ಮಡಗ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಪೂರಿ ಯಾರು ತಿನ್ಕೊಳ್ಳಿ ಅಂತ ತಿನ್ನಿಸ್ತಾ ಇದ್ದೀನಿ. ಮೆಡಿಸನ್ ಹಾಕ್ಬೇಕಲ್ವಾ, ನನಗೆ ಕೋಲ್ಡ್ ಇದೆಯಲ್ಲ, ಹಂಗಾಗಿ ಹುಷಾರ್ ತಪ್ಪಿಟ್ಟಿದೆ. ನೋಸ್ ಬ್ಲಾಕ್ ಡೋಲು ಎಲ್ಲ ಹಾಕೊಂಡು ಉಯ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ನಮ್ಮೆಲ್ಲರಿಗೂ ನೋಸ್ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಮೆಲ್ಲರಿಗೂ ಅಲ್ಲ, ಅವನಿಗೆ ಮಾತ್ರ.
ಇವಳಿಗೆ ಮಾತ್ರ, ನಮ್ಗೇನಿಲ್ಲ, ನಾವೆಲ್ಲ ಆರಾಮಿದ್ದೀವಿ. ನಮ್ಗೆ ಇವರಿಬ್ರಿಗೆ ಅದು ಒಂಥರ ಈ ನೆಗಡಿ ಆಗ್ಬಿಟ್ರೆ ಒಂಥರ ಒಬ್ರಿಗೆ ಬಂದ್ಬಿಟ್ರೆ ಮನೇಲಿ ಎಲ್ರಿಗೂ ಒಬ್ರಾದ್ಮೇಲೆ ಒಬ್ರಿಗೆ ಚೇಂಜ್ ಆಗ್ತಾನೆ ಪಾಸ್ ಆಯ್ತಾ ಇರುತ್ತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಕೋಲ್ಡ್ ಆಗ್ಬಿಟ್ರೆ ಎಲ್ಲರಿಗೂ ಬರ್ತೀವಿ. ಗೈಸ್, ನಿಮ್ ಎಲ್ಲರಿಗೂ ಈ ತರ ಫೀಲ್ ಆದ್ರೆ ಹೇಳಿ. ನಿಮ್ಗೆ ಕೋಲ್ಡ್ ಆದಾಗ ತಿನ್ಬೇಕಾದ್ರೆ ಅಥವಾ ಸ್ವೀಟ್ ಅನ್ಸುತ್ತಲ್ಲ, ಆ ತರ ಏನಾದ್ರು ಅನ್ಸುತ್ತಾ? ನಾಲ್ಗೆ ಕೆಟ್ಟೋಗಿರುತ್ತೆ, ಅದಕ್ಕೆ ಹಂಗಾಗುತ್ತೆ. ಕೋಲ್ಡ್ ಆದ್ರೆ ಆಲ್ಮೋಸ್ಟ್ ನಾಲ್ಗೆ ಕೆಟ್ಟಕ್ಕಿರುತ್ತೆ, ಏನು ಟೇಸ್ಟ್ ಸಿಗಲ್ಲ, ಏನಿಲ್ಲ. ನನಗ್ ಬರೀ ಸ್ವೀಟ್ ಸಿಗುತ್ತೆ. ತೆಗೆದು ಒಂಥರ ಆಗ್ಬಿಟ್ಟಿರುತ್ತೆ ನಾಲ್ಗೆ. ಸಿಕ್ಕಾಬಿಟ್ಟೆ ಕೊಟ್ಟಿದೆ ನಮ್ಮತ್ತು ಆಗಲ್ಲ. ಅದಕ್ಕೆ ಸಾಕ್ಸ್ ಹಾಕೊಂಡಿದ್ದೀವಿ. 24/7 ಹಾಕೊಂಡೇ ಇರ್ತಾರೆ. ನಮ್ಗೆ ಟೈಲ್ಸ್ ಆಗಲ್ಲ, ಅದಕ್ಕೆ ಫುಲ್ಲು ಲೆಗ್ ಪೂರ್ತಿ ಪೇನ್ ಬಂದಿರುತ್ತೆ. ಹಾಗಾಗಿ ಖಾಲಿ ಆಗಿದೆಯಾ ಅದು ತಗೊಂಡ್ರಿ. ಇವ್ನಿಗೆ ಎಷ್ಟು ಇಷ್ಟ ಗೊತ್ತಾಗೈತೆ ಔಷಧಿ ಅಂದ್ರೆ. ನಾನು ಔಷಧಿ ಕುಡಿತಾನೆ, ಅವ್ನಿಗೆ ಔಷಧಿ ಇಷ್ಟ. ಕೆಲವ್ರ ಮಕ್ಳು ಕುಡಿಯಲ್ಲ, ಇವ್ನಿಗೆ ಇಷ್ಟ ಔಷಧಿ ಕುಡಿತಾನೆ. ನನಗೆ ಮೆಡಿಸಿನ್ಸ್ ಆಗದೇ ಇಲ್ಲ. ಇವನು ಎತ್ಕೊಂಡ್ ಬರ್ತಾನೆ, ದೊಡ್ಡದಾಗ ಕುಡಿಯೋ ನಂಗೆ ಔಷಧಿನೆಲ್ಲ. ತಿನ್ನಿಸ್ಬಿಟ್ಟು ಮೆಡಿಸನ್ ಹಾಕ್ಬಿಟ್ರೆ ಆರಾಮಾಗ್ತಾನೆ. ಇಲ್ಲಾಂದ್ರೆ ನಿದ್ದೆ ಮಾಡಕ್ ಬಿಡಲ್ಲ ಕೋಲ್ಡ್ ಆಗ್ಬಿಟ್ರೆ. ನೋಸ್ ಹಾಕೋದು ಹಾಕ್ಬೇಕು, ಹೊಟ್ಟೆಗೆ ಹಾಕೋದು ಹಾಕ್ಬೇಕು, ಎಲ್ಲ ಹಾಕಿ ಮಲಗಿಸ್ಬೇಕು ಅನ್ನ. ಬಾಮ್ಮ ಪಾಪು, ಆಯ್ತು ಬಾಪಂದ ಹಾಯ್ ಮಾಡಿ ಇವ್ರಿಗೆಲ್ಲ. ಅವ್ರಿಗೆಲ್ಲ ಹಾಯ್ ಅಂತ ಮಾಡ್ತೀನಿ. ಹಾಯ್ ಮೇಡ ಮಾಡ್ತಿದ್ದಲ್ವಾ ಕಬಾಬು? ಅವನಿಗೆ ಬೇಡ, ಅವನಿಗೆ ತಿಂದ್ರೆ ಸದ್ಯಕ್ಕೆ ಒಂದು ಪೂರಿ ತಿಂದ್ಬಿಟ್ರೆ ಸಾಕು. ಮೆಡಿಸನ್ ಹಾಕಕ್ಕಾಗತ್ತೆ, ಇಲ್ಲಾಂದ್ರೆ ಭಾರಿ ಕಷ್ಟ. ಏನೋ ತಿನ್ನಿಸ್ತೇ ಮೆಡಿಸನ್ ಹಾಕ್ಬಾರ್ದು, ಸುಸ್ತಾಗ್ಬಿಡೋದು. ಅದಕ್ಕೋಸ್ಕರ ಓಕೆ ಗಾಯ್ಸ್, ಬಾಯ್. ನೀವು ಇದ್ರವರೆಗೂ ಬಿರಿಯಾನಿ ನೋಡಿದ್ರೆ ಮಶ್ರೂಮ್ದು ಕಬಾಬ್ ಮಾಡಿ ತೋರಿಸಿದೀವಿ. ಡನ್. ಅವತ್ತು ಮಾಡಿದ್ದಾರೆ ಕಬಾಬು. ನಾವ್ ಅಂದ್ವಲ್ಲ, ನಾವು 1 ಪ್ಯಾಕೆಟ್ ಮಶ್ರೂಮ್ ಹಾಕಿದ್ದು, ಇನ್ನೊಂದು ಪ್ಯಾಕೆಟ್ ಕಬಾಬಿ ಅಂತ ಇಟ್ಟಿದ್ದು. ಅದರಲ್ಲಿ ನಾನು ಹೇಳ್ತಾ ಇರೋದು, ಅವತ್ತು 2 ಒಂದೇ ದಿವಸ ಮಾಡಿದ್ವಿ ನಾವು. ಬಾಯ್ ಗಾಯ್ಸ್. ಬಾಯ್ ಹೇಳ್ತೀರಾ ಏನಾದ್ರು ವೀಕ್ಷಕರಿಗೆ? ಹೇಳೋಣ. ಚಿನ್ನ ಬಾಯ್ ಹೇಳು. ಏನೋ ಬತ್ತಿಕ್ಲ ಸಾಕಾಗಿದೆ. ಹಾಕಿದ್ರೆ ನೀರು. ಬಾಯ್ ಗಾಯ್ಸ್.